ಅದೇನೋ ಒಂದು ಒಂದೇ ವರ್ಷ ಬಂದಿರುವಲ್ಲ ಸರಿಯಾಗಿ ನಿರ್ವಹಿಸಿದ ಕಾರಣಕ್ಕೆ ಇವತ್ತು ಲೈವ್ ಬಂದಿದ್ವಿ. ಏನೋ ಸರ್ಕಾರಿ ಬರ್ಬೋದು ಸರ್, ಅದೇ ರಾಜಕೀಯದಲ್ಲಿ ಇರುವಂಥದ್ದು. ನಾವು ನಾನು ಬಯಸುತ್ತೇನೆ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ ನಾವು ಈಗ ನೀವು ಸರ್ವೇರ್ ಏನಂತ ಮೆನ್ಷನ್ ಮಾಡಿದ್ರೆ ಅಂತ ಅಂತೆ ಮಾಡಿ. ಈಗ ಇದು ಲೇಔಟ್ ಮಾಡಿರೋನು ಆ ಲೇಔಟ್ಗೆ ಈಗ ಒಂದು ಸ್ಕೆಚ್ ಹಾಕ್ಬೇಕಾದ್ರೆ ಅದು ದಾರಿ ರೋಡ್ ರಸ್ತೆ ಎಲ್ಲ ಇದು ಮಾಡ್ತಾರೆ. ಅವ್ನು ಮಾಡಿದ. ಈಗ ನಿಮ್ಮವ್ನು ಹೋಗಿ ಏನ್ ಮಾಡಿದಾನೆ, ಇದನ್ನ ಸರ್ಕಾರಿ ಜಮೀನ ಆ ಲೇಔಟ್ ರಸ್ತೆ ಅಂತ ಮಾಡ್ತಾರೆ. ಅಂದ್ರೆ ರಸ್ತೆ ಅಂತ ಮಾಡಿದ್ದಾರೆ. ಈಗ ಸರ್ವೆ ಟೆಕ್ನಿಕಲ್ ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ, ಏನ್ ಇವ್ರದ್ದು ಏನ್ ತಂದಿದ್ರು ಸರ್? ಶ್ರೀರಾಮ್ನಳ್ಳಿ ರಸ್ತೆ ಇರೋದು ಯಾರು ಸರ್ವೆ? ಒಂದು ನಿಮಿಷ, ಸರ್ವೆ ಸರ್ ಸರ್ವೇರು ಯಾರು ಅಂತ ಹೇಳಿ ಅವ್ರು ಸಿಗ್ನೇಚರ್ ತೋರ್ ಹೇಳಿದ್ರೆ ಹೇಳ್ಬಿಡ್ತಾರೆ ಅವರು. ಲೋಕೇಶ್, ಭಾನುಪ್ರಕಾಶ್ ನೋಡ ಅದಾದ್ಮೇಲೆ ಇನ್ನೊಂದು ಜಮೀನು ಏನಿದೆ ಸರ್, ಅದು ಇನ್ನೊಂದು ಜಾಗ ಭಾನುಪ್ರಕಾಶ್ ಅಥವಾ ಈಗ ನಮ್ಗೆ ಸರ್ವೇಯರ್ ಏನ್ ಕೊಡ್ತಾರೆ ಅದು ಟೆಕ್ನಿಕಲ್ ರಿಪೋರ್ಟ್. ನಿಮ್ಗೆ ಏನಾದ್ರು ಮತ್ತೆ ಇತ್ತು ಅಂತ ಹೇಳಿ ಮತ್ತೆ ಬರ್ತೀವಿ. ಯಾಕೆಂದ್ರೆ ಅವರು ಸರ್ವೇಯರ್ ಇಸ್ ಟೆಕ್ನಿಕಲ್ ಪರ್ಸನ್. ಅವ್ರು ಏನ್ ಕೊಡ್ತಾರೆ ಅದ್ರ ಮೇಲೆ ನಾವು ಆಕ್ಷನ್. ನೀವು ನನ್ನ ಪ್ರಶ್ನೆ ಗೊತ್ತಾ, ಈ ತರ ಕೊಡ್ಬೋದಾ ಅಂತ. ಇದು 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 ಇದೇನಿದೆ, ನಾನು ಇದು ತೋರಿಸಿದ ಇದು ಯಾವ್ದೋ ಒಂದು ಖಾಸಗಿ ಇದು ಓಕೆನಾ. ಇನ್ನಿಷ್ಟಿದೆಲ್ಲ ಸರ್ಕಾರಿ ಜಾಗ, ಅದು ರಸ್ತೆ ಅಲ್ಲ. ಹೌದು, ಅದು ರಸ್ತೆ ಅಲ್ಲ, ಸರ್ಕಾರಿ ಜಾಗ. ಅದನ್ನ ಈ ವ್ಯಕ್ತಿ ಹೋಗಿ ಏನ್ ಮಾಡಿದ್ದಾರೆ, ರಸ್ತೆ ಅಂತ ತೋರಿಸಿದ್ದಾರೆ. ತಪ್ಪಿದೆ, ಯಾಕೆಂದ್ರೆ ಅದು ರಿಸರ್ವ್ ಆಗಿದೆ ಮಾತ್ರ ಇದು. ಹೌದು, ಆದ್ರೆ ನನಗೆ ಅದೊಂದು ಕ್ಲಾರಿಟಿ ಕೊಟ್ಬಿಟ್ಟು ಇಲ್ಲೇ ನೆರವೇರಿಸ್ಬೋದು ಸರ್. ನೋಡಿ, ಏನು ಹಳೆ ಪತ್ರದಲ್ಲಿ ಆ ಏನು ಸರ್ವೆ ನಂಬರ್ 33 ಬರೋ ಪಕ್ಕದಲ್ಲಿ ಇರುತ್ತೆ ಸರ್ಕಾರಿ ಜಾಗ ಅಂತ ತೋರಿಸಿದೆ. ಈತ ತಗೊಂಡಿರೋದು 2 ಎಕರೆ 31ರಲ್ಲಿ 2 ಎಕರೆ ತಗೊಂಡಿದ್ದಾದ್ಮೇಲೆ ಆ ಪಕ್ಕದಲ್ಲಿ ಬರುವಂತ ಗ್ರಾಮ ಕಾಣ ಅಂದ್ರೆ ಸರ್ಕಾರಿ ಜಾಗವನ್ನ ಆತ ಉತ್ತುವರಿ ಮಾಡ್ಕೊಂಡು ರೋಡ್ ಮಾಡ್ಕೊಂಡಿರೋಂಥದ್ದು. ಆದ್ರೆ ಇಲ್ಲಿ ಲಾಸ್ಟ್ ಟೈಮ್ ನಾನು ಎಲ್ಲಾದ್ರೂ ಕರ್ಕೊಂಡೋಗಿ ಮಾಡಿದೆ. ಆದ್ರೆ ಸರ್ಕಾರಿ ಜಾಗವನ್ನ ಈತ ತೋರಿಸಬೇಕಾಗಿತ್ತು ಯಾರು ಅಂತ ಉತ್ತುವರಿ ಮಾಡ್ಕೊಂಡಿದ್ದಾನೆ ಅಂತ ಅದೊಂದು ತೋರಿಸಿಲ್ಲ ಅಷ್ಟೇ. ಆದ್ರೆ ಉತ್ತುವರಿ ಸರ್ವೆ ಸ್ಕೆಚ್ಗೆ ಸರ್ವೆ ಸ್ಕೆಚ್ ಮತ್ತೆ ಅದನ್ನ ಇದು ಅನಧಿಕೃತವಾಗಿ ರಸ್ತೆ ಅಂತ ತೋರಿಸಿದರೆ ರಸ್ತೆ ಏನಾದ್ರೆ ಹಿಂದೆ ರಿಸರ್ವೇಶನ್ ಆಗಿದೆಯಾ ಅಂತ ಕೇಳಬೇಕು. ಒಂದು ನಿಮಿಷ ಹೇಳ್ತೀನಿ. ಸೂಪರಿಂಟೆಂಡೆಂಟ್ ಸಾಧೇನಹಳ್ಳಿಗೆ ವ್ಯಾಪ್ತಿಗೆ ಒಳಪಡಿಸಿದಾಗ ಯಾವುದೇ ರೀತಿಯಾದ ಅಲ್ಲಿ ಅಳತೆ ಆಗ್ಲಿಲ್ಲ, ಏನು ಆಗ್ಲಿಲ್ಲ. ಆದ್ರೆ RIVA ಅದನ್ನು ಹೊಡಿಲಿಕ್ಕೆ ಕಳಿಸ್ಕೊಟ್ರಿ, ನೀವೇ ಕಳಿಸ್ಕೊಟ್ರಿ. ಹಾ ಸರ್, ಸಾಧೇನಹಳ್ಳಿಗೂ ಹಿಂದೆನೆ ಮಾರ್ಕ್ ಮಾಡ್ಬಿಟ್ಟು ನಾವು ಕೊಟ್ಟಿದ್ದೀವಿ ಜಾಗ, ಸರ್ಕಾರಿ ಜಮೀನು. ಅವರು ಅನಧಿಕೃತವಾಗಿ ಹೋಗಿದ್ದಾರೆ. ಅನಧಿಕೃತವಾಗಿ ಹೋಗಿರೋದಕ್ಕೇನೆ ನಾವು ಇದು ಮಾಡಿದ್ವಿ. ಬಿಟ್ಬಿಟ್ರೆ ಹಂಗೆ ಇನ್ನೂ ಒಂದ್ ಮನೆ ಇದ್ದಿದ್ದು ಇನ್ನೂ 10 ಮನೆಗಳ ಅದಕ್ಕೋಸ್ಕರ ಯಾರೋ ಒಬ್ರು ಕರಿಯಪ್ಪ, ಅವತ್ತು ಇವ್ರು ಅಬ್ಜೆಕ್ಷನ್ ನಮ್ಗೆ ಹೇಳ್ಬೇಕಲ್ಲ. ಸರ್ಕಾರಿ ಜಾಗವನ್ನು ರೋಡ್ ಅಂತ ಕೊಡ್ಲಿಕ್ಕೆ ಬರುತ್ತಾ ಅಧಿಕಾರಿಗಳಿಗೆ ಅನ್ನೋದು ನನ್ನೊಂದು. ಅದನ್ನೇ ಈಗ ಸರ್ವೇಯರ್ ಹತ್ರ ತಪ್ಪು ಕೊಟ್ಟಿದ್ರೆ ಅವ್ರ ಮೇಲೆ ನಾವು ನೋಟಿಸ್ ಕೊಟ್ಬಿಟ್ಟು ಶಿಸ್ತು ಕ್ರಮಕ್ಕೆ ಅಂತ ನಾವು ಬರೀತೀವಿ. ಅದ್ರಲ್ಲಿ ಏನಿಲ್ಲ. ಸರಿ ಸುಮಾರು 9 ತಿಂಗಳಿಂದ ಸರ್, 9 ಸರ್ ತಾವು ಇವತ್ತೇ ತೊಂದರೆ. ನಾನು ಆಲ್ರೆಡಿ ನಿಮ್ಗೆ ಫೋನ್ ಮಾಡಿದ್ದೆ, ನನ್ನ ಮೇಲೆ ಏನೋ ಮಾಡ್ತೀನಿ ಅಂತಂದ್ರೆ ಮಾಡೋದಲ್ಲ. ಮುಂಚೆ ನೀವು ಒಂದು ಬಂದಿದ್ವಿ ಸರ್, ಬಂದಿದ್ದು ಇದೇ ವಿಷಯ ಬಂದಿದ್ದು, ಬೇರೆ ವಿಷಯ ಬಂದಿಲ್ಲ. ವಿಚಾರಕ್ಕೆ ಬಂದಿದ್ವಿ. ನಾವು ಬಂದಾಗ ನಾನು ಹೇಳಿದೆ ಅಳತೆಗೆ ಹಾಕಿದೀವಿ, ಅಳತೆಯಿಂದ ಬರ್ಲಿ ಅಂತ ಹೇಳಿದ್ವಿ. ಅದಾದ್ಮೇಲೆ ನೀವು ಇದು ಅಂತ ಹೇಳಿದಿಲ್ಲ, ನಾವು ಇದು ರಸ್ತೆ ಅಂತ ಹೇಳಿದ್ವಿ. ಹೆಂಗ್ ರಿಸರ್ವ್ ಮಾಡಿದ್ದಾರೆ ಅಂತ ಹೇಳ್ತೀವಿ, ಹೆಂಗೆ ಇದನ್ನ ಮಾರ್ಕ್ ಮಾಡಿದ್ದಾರೆ ಕೇಳಿ ಅಷ್ಟೇ. ಅವ್ರು ಬರ್ಲಿ, ನಿಮ್ಮಂತ ನಿಂತ್ಕೊಂಡ್ರೆ ನಮ್ಗೆ ಅದೊಂದು ಚೆನ್ನಾಗಿರಲ್ಲ. ಎಲ್ಲ ಅಲ್ಲ, ನೀವು ನಿಮ್ಗೂ ಮತ್ತೆ ನೀವು ಮಾಡೋ ಕೆಲಸಕ್ಕೂ ಮತ್ತೆ ನಿಮ್ಗೆ ಏಜ್ಗೂ ಬೆಲೆ ಕೊಡ್ಬೇಕಲ್ಲ ನಾವು ನಿಮ್ ತರದ ಹೋರಾಟಕ್ಕೆ ಬಂದಿದ್ವಿ. ರೈತರದ್ದು ಉಳಿಸ್ಕೊಳ್ಳೋಣ, ಹೋರಾಟ ಮಾಡೋದು ಒಂದೇ, ಕಾನೂನುಬದ್ಧ ಹೋರಾಟ ಅಷ್ಟೇ. ಸಂವಿಧಾನ ಅಷ್ಟೇ. ನಮ್ಗೆ ಯಾವ ಅಧಿಕಾರಿಗಳಾದ್ರೂ ಏನು, ನಮ್ಗೆ ಯಾವ ಸರ್ಕಾರ ಆದ್ರೂ ಏನು, ಹೋರಾಟ ನಮಗೆ ಹೋರಾಟ ಹೋರಾಟ. ನೋಡಿ, ಇಲ್ಲಿ ಇದು ಸರ್ಕಾರಿ ಕುಟುಂಬ. ನಿಮ್ಮ ಭಾನುಪ್ರಕಾಶ್ ಅವರು ರಸ್ತೆ ಅಂತ ತೋರಿಸಿದೆ. ಇದು ಹೆಂಗೆ ರಸ್ತೆ ಅಂತ ತೋರಿಸಿದ್ರು?
ಅಂತ ಇವ್ರಿಗೆ ಖುಷಿ ಆಗುತ್ತೆ. ಈಗ ನನಗೆ ಅವೆಲ್ಲ ಗೊತ್ತಿಲ್ಲ, ಇವ್ರು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ, ಇದನ್ನು ರೆಕ್ಟಿಫೈ ಮಾಡಬೇಕು. ಫಸ್ಟು ಇವ್ರು ಏನಾರ ಇದಾಗಿದ್ರೆ ರಸ್ತೆ ಎಲ್ಲೂ ರಿಸರ್ವೇಷನ್ ಆಗದಲ್ಲ ಇವ್ರು ರಸ್ತೆ ಅಂತ ಇವರು ಸರ್ವೇವರು ಬಿಲ್ಡರ್ಸ್ಗೋಸ್ಕರ ಕೆಲಸ ಮಾಡ್ತಾರೋ ಸರ್ಕಾರಕ್ಕೆ ಸಂಬಳ ತಗೊಳ್ಳೋದು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ಇಲ್ಲ ಸರ್, ಭಾನುಪ್ರಕಾಶ್ ಅನ್ನೋರು ಇದೊಂದೇ ಕೇಸಲ್ಲಿ ಅಂತಲ್ಲ, ಆತ ನನ್ನ ನೀವು ಯಾರು ಕೆಲಸ ಮಾಡ್ತೀರಾ ಇವ್ರೆ? ನೀವು ಸಾಹೇಬ್ರ ಗಮನಕ್ಕಲ್ಲ, ಅವ್ರ ಗಮನಕ್ಕೆ ಬಂದಿದೆ, ಮುಂಚೆ ತಂದಿದೀವಿ. ನೀವು ಅದ್ ಮಾಡೋದಿದ್ದೀರಾ? ಅವ್ರು ಯಾರು ಅಯೋಗ್ಯ? ಭಾನುಪ್ರಕಾಶ್ ಅದು ಸರಿ ಇಲ್ಲ ಮಾಡೋದು. ಏನು ಹಣ ತಿನ್ಕೊಂಡು ಕಕ್ಕ ತಿನ್ಕೊಂಡು ಅದ್ರ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಬಡವರು? ಅಷ್ಟೇ ಅಂತ ಇಲ್ಲ, ಇಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಯಾರು ಲೇಔಟ್ ನಿರ್ಮಾಣ ಮಾಡಿದಾರಂತೆ ಅದ್ರ ಪಕ್ಕ ಏನೋ ಗೋಮಾಳ ಇದೆಯಂತೆ, ಅದು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರು ಕೊಟ್ಬಿಟ್ಟು ರಿಪೋರ್ಟ್ ಕೊಡಬೇಕು. ಒಂದು. ಎರಡನೇದು, ಇವ್ರಿಗೆಲ್ಲರಿಗೂ ನಾವು ನಿಮ್ಮ ಭಾನುಪ್ರಕಾಶ್ ಯಾರು ಸರ್ವೇಯರ್ ಮಾಡಿದ್ದಾರೆ ಫಸ್ಟ್ ನೋಟಿಸ್ ಇಶ್ಯೂ ಮಾಡಿ ಎಕ್ಸ್ಪ್ಲನೇಷನ್ ತರ್ತೀವಿ. ಇಲ್ಲ ನಾನು ನೋಟಿಸ್ ಇಶ್ಯೂ ಮಾಡ್ತೀನಿ. ಇದು ನನಗೆ ಕರೆಕ್ಟ್ ರೆಕ್ಟಿಫಿಕೇಶನ್ ಆಗ್ಬಿಟ್ಟು ಯಾರು ಒತ್ತುವರಿದಾರರಿದ್ದಾರೆ ಅಂತ ನನಗೆ ಈ ವಾರದಲ್ಲಿ ನಂತೆ ನಾನು ಅವ್ರಿಗೆ ಯಾರಿದ್ದಾರೆ ಏನು ರಸ್ತೆ ಹಂಗೆ ಸರ್ ರಸ್ತೆ ಅಂತ ಮಾಡ್ಕೊಂಡಿದ್ದಾರೆ ಅವರು. ರಸ್ತೆ ಮಾಡ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಫುಲ್ ಸ್ಲ್ಯಾಬ್ ವರ್ಕ್ ಮಾಡ್ಬಿಟ್ಟಿದ್ದಾರೆ, ಯಾವುದೇ ರೀತಿಯಾದ ಒಳಗಡೆ ಯಾರು ಬರಬಾರ್ದು ಅಂತ. ಬಟ್ ನಾನು ಇದನ್ನ ಧ್ವನಿ ಎತ್ತಿದಾದ್ಮೇಲೆ ಒಂದಷ್ಟು ಆತನು ಕೂಡ ಒಂದು ಲಾವ್ ಓದ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಆಮೇಲೆ ಅದನ್ನ ಇಳಿಸ್ಕೊಂಡಿದ್ದಾರೆ, ಎಲ್ಲಿ ಮನೆ ಇತ್ತು ಅಲ್ಲಿ ಮಾತ್ರ ಇಳಿಸಿದ್ದಾರೆ. ಮೊದಲನೇದು ನಾವು ಹೇಳಿದಿರಲ್ಲ, ಈಗ ನಾನು ಗಮನಕ್ಕೆ ರೆಕ್ಟಿಫಿಕೇಶನ್ ಕರೆದಿದ್ದೀನಿ, ಸೂಪರಿಂಟೆಂಡೆಂಟ್ ಇವ್ರನ್ನ ಕರೆದಿದ್ದೀನಿ. ಸ್ಥಳೀಕರು ನೀವೇನೇ ಮಾಡಿ ನನಗೆ ಎರಡನೇ ಶನಿವಾರಕ್ಕೆ ದಯಮಾಡಿ ಆಲ್ರೆಡಿ 9 ನನಗೆ ನೋಟಿಸ್ ಕೊಡ್ಬೇಕು. ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ನಾನು ಒತ್ತುವರಿ ಇದು ಮಾಡ್ತೀನಿ. ನನಗೆ ನೋಡಿಯಪ್ಪ, ನೀವು ನಮ್ಮ ERI ಕರ್ಕೊಂಡು ಹೋಗಿ ಇದು ಯಾವ ಲೇಔಟ್ ಮಾಡಿದ್ರೆ ಒತ್ತುವರಿದಾರ ಪಟ್ಟಿ ನನಗೆ ಕೊಡಬೇಕು. ನಾನು ನೋಟಿಸ್ ಕೊಟ್ಬಿಟ್ಟು 1 ಇಯರ್ಗೆ ಮಾಡ್ತೀನಿ, ಆದೇಶ ಮಾಡ್ತೀನಿ 104. ಎರಡನೇದು, ನೀವು ಸಂಬಂಧಪಟ್ಟವ್ರು ಯಾರಿದ್ದಾರೆ ಭಾನುಪ್ರಕಾಶ್ ಅಂತ ಮಾಡಿದಾರಲ್ಲ ಅವರಿಗೆ ನಿಮ್ಮ ಇಲಾಖೆಯಿಂದಾನೆ ನೋಟಿಸ್ ಕೊಡಬೇಕು. ನೀವು ಕೊಡಲ್ಲ ಅಂದ್ರೆ ನಾನೇ ಬರೀ ಸರ್ ಒಂದು ನೋಟಿಸ್ ಕೊಡೋದು ನೀವು ನೋಟಿಸ್ ಕೊಡಿ ಆರಾಮಾಗಿ, ನಿಮಗೆ ತೊಂದರೆ ಇಲ್ಲ. ಬಟ್ ಇದು ಕನ್ಫರ್ಮ್ ಆದ್ರೆ ದೃಢಪಟ್ರೆ ಇದರ ಆಗಿದೆ ಅಂತ ದೃಢಪಟ್ರೆ ನೀವೇ ಎರಡನೇ ಶನಿವಾರ ಅಂತ ಇದ್ರಲ್ಲ, ದಯವಿಟ್ಟು ಫಸ್ಟ್ ಅದನ್ನ ತೆರವುಗೊಳಿಸ್ಬಿಡಿ. ಆಮೇಲೆ ನೀವು ಕಾರಣ ಅದನ್ನ ಏನ್ ಮಾಡ್ಬೋದು ಅದು ಮಾಡಿ. ನಮ್ಗೆ ಎರಡನೇ ವಾರದ ತೆರವುಗೊಳಿಸ್ಬಿಟ್ಬಿಡಿ ಸರ್. ಇವರು ಸರ್ವೆ ಸ್ಕೆಚ್ ರೆಕ್ಟಿಫೈಡ್ ಕೊಡ್ತಾರೆ. ಯಾಕೆಂದ್ರೆ ಗೊತ್ತುದಾರ ಇದ್ದಾರೆ, ಇವರೇ ನಾನು ನೋಟಿಸ್ ಕೊಡಕ್ ಆಗಲ್ಲ. ಯಾಕೆಂದ್ರೆ 104 ಅಲ್ಲಿ ಒಂದ್ಸತಿ ಅವ್ರಿಗೆ ಅವಕಾಶ ಕೊಡ್ಬೇಕು. ಸರಿ ಸರ್, ಒಂದ್ಸತಿ ಬರ್ದ ನಿಮಗೆ 20 ದಿನ ಟೈಮ್ ಈಗ ನನಗೆ ನೀನು ನಮ್ಮವನು, ಇವರು ಬಂದ ತಕ್ಷಣ ಯಾರು ಸ್ಕೆಚ್ ಕೊಟ್ಟು ಒತ್ತುವರಿದಾರ ಕೊಡ್ತಾರೆ ಇಮಿಡಿಯೇಟ್ ಆಗಿ ಅವರಿಗೆ 7 days ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಆಯ್ತಾ, ನೀನು ಫಾಲೋ ಮಾಡಿ. ನೀವು ಹೇಳ್ತೀನಿ ಈ ವಾರದಲ್ಲಿ ನನಗೆ ಅಟೆಂಡ್ ಆಗಬೇಕು ವಿತ್ ಭಾನುಪ್ರಕಾಶ್ ಸರ್ವೇಯರ್ಗೆ ನೋಟಿಸ್ ಕೊಡು. ಮೇಡಿ ಇಲಾಖೆಯಿಂದ ನೋಟಿಸ್ ಕೊಡಿಸಿ, ಅವ್ರು ಬಂದಲ್ಲ ಅಂದ್ರೆ ನಾನೇ ಈಗ ಆಲ್ರೆಡಿ ಆ ಸೈಟ್ ನ ಮಾರಾಟಕ್ಕೆ ಇಟ್ಟು ಆಲ್ರೆಡಿ 15 ಸೈಟ್ ಮೇಲೆ ಮಾರಾಟ ಮಾಡಿದ್ದಾರೆ. ಆ ರೋಡ್ ನ ತೋರಿಸಿ ಮಾರಾಟ ಮಾಡಿದ್ದಾರೆ. ಈಗ ಅದನ್ನ ಯಾವ ರೀತಿಯಾಗಿ ಅದನ್ನ ನಾವು ಮಾಡಕ್ಕಾಗಲ್ಲ. ಅದನ್ನ ಏನಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಈ ವಿಚಾರದಲ್ಲಿ. ಯಾಕೆಂದ್ರೆ ಸರ್ ಅದನ್ನೇ ರೋಡ್ ನ ಸರ್ ಲಕ್ಷಾಂತರ ರೂಪಾಯಿ ಬಂಡವಾಳ 192 ಇಯರ್ ಪ್ರಕಾರ ನಾವು ಆಕ್ಷನ್. ಈಗ ಒಂದ್ ನಿಮಿಷ ಈ ವಾರ ಫಾಲೋ ಮಾಡಿ. ನಾನು 20 ದಿನ ಟೈಮ್ ಇದೆ. ಎರಡನೇ ಶನಿವಾರ ಏನು ತೆರವುಗೊಳಿಸಿ ಅಂತ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 20 ದಿನ ಟೈಮ್ ಇರುತ್ತೆ. 20 ದಿನ ನಿಮಗೆ ಎರಡನೇ ಶನಿವಾರ ಮಾಡ್ತೀವಿ ಅಂತ ಹೇಳಿದ್ವಿ. ಪ್ರತಿ 1ನೇ ಶನಿವಾರ 3ನೇ ಶನಿವಾರ ವಾರಕ್ಕೆ 2 ತಿಂಗಳಿಗೆ 2 ಸತಿ ಮಾಡ್ತೀವಿ. ಇವ್ರಿಗೂ ಗೊತ್ತಿದೆ ಏನಂದ್ರೆ ಇವರು ಒತ್ತುವರಿದಾರರಿಗೆ ಒಂದ್ಸತಿ ನೋಟಿಸ್ ಕೊಡ್ಬೇಕು 7 days ಪ್ರೇಯರ್. ಒಂದು ವಿಚಾರಣೆ ಆಗುತ್ತೆ, ಅದು ಒಂದು ಟೈಮ್ ಹಿಡಿದು. ಈಗ ಈ ವಾರ ಕೊಡ್ತೀನಿ ಅಂತ ಹೇಳಿದರೆ ಈ ವಾರ ಇವರು ನನಗೆ ನೋಡ್ತಿಲ್ಲ 27ನೇ ತಾರೀಕು ಒಳಗಡೆ ಪಟ್ಟಿ ಕೊಡಿ. ಒತ್ತುವರಿದಾರಿಗೆ ನೋಟಿಸ್ ಹೋಗ್ಬೇಕು. ಒಂದು ವಾರ ಸರಿ, 23 ತಾರೀಕು ಮುಂದಿನ ಶನಿವಾರ ಅಂದ್ರೆ 7 ನಮ್ಗೊಂದು 20 ದಿನ ಬೇಕಾಗುತ್ತೆ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ಈ ವಾರ ಅಂತ ಮೂರನೇ ವಾರ ಲೇಟ್ ಮಾಡಿದ್ರೆ ಇವ್ರು ನಮ್ಮ ಮೇಲೆ 3ನೇ ವಾರ ಇಲ್ಲ ಸರ್, ನಾವು ಮುಂದೆ ಬೇರೆ ಕಡೆ ಮಾಡ್ತಾ ಇದೀವಿ. ಈಗ ನಾವು ಬಂದಿನ ನಿಮಗೆ ಅಷ್ಟೇ. ತುಂಬಾ ಸರ್ ದಯವಿಟ್ಟು ಸರ್ಕಾರಿ ಜಾಗವನ್ನ ನೋಡಿ, ನಾನು ನಿಜವಲ್ಲ ಸತ್ಯವಾದ ಮಾತು, ನಮ್ಮ ಊರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು ಸರ್. ಈಗ ಸರ್ಕಾರಿ ಜಾಗ ಇದ್ದಿದ್ದಕ್ಕೆ ಪಕ್ಕದ ಊರಿಗೆ ಬರೆದಾಕಿದ್ದಾರೆ. ನನ್ನ ಸರ್ಕಾರಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಲ್ಪಿ ಸೂಪರ್ವೈಸರ್ಗೆ ಹೇಳಿದ್ದೀನಿ. ನೀವು ನಂಗೆ ಗೊತ್ತಿಲ್ಲ ಸೂಪರ್ವೈಸರ್ ಲೋಕೇಶ್ 27ನೇ ತಾರೀಕು ಆಯ್ತು. ನಮಸ್ಕಾರ ಸರ್. 3 ವಾರ ಟೈಮ್ ತಗೊಂಡಿದ್ರೆ ದಯಮಾಡಿ ಮಾಡಿ. ಜೆರಾಕ್ಸ್ ಹಾಕಿ ಕೊಡಿ. ಸ್ನೇಹಿತರೆ ನಮಸ್ಕಾರ. ಇದು ಈಗಾಗಲೇ ನಿಮ್ಗೆ ಗೊತ್ತು, ಮುಂಚೆ ಲೈವ್ ಮಾಡಿದ್ವಿ. ಇದೇನು ಶ್ರೀರಾಮನಹಳ್ಳಿ ಇದರಲ್ಲಿ ಸರ್ವೆ ನಂಬರ್
ಸರ್ವೆ ನಂಬರ್ 31. 31 ಅಲ್ವಾ? ಸರ್ವೆ ನಂಬರ್ 31ರಲ್ಲಿ ಯಾರೋ ಡೆವಲಪರು ಅದನ್ನ ಅನಧಿಕೃತವಾಗಿ ಅದನ್ನ ಸರ್ಕಾರಿ ಜಮೀನನ್ನ ಅದನ್ನ ಒಂದು ಇದು ಮಾಡ್ಕೊಂಡು ರಸ್ತೆ ಮಾಡ್ಕೊಂಡು ಅನಧಿಕೃತವಾಗಿ ಅಕ್ರಮವಾಗಿ ಅದನ್ನ ಇದು ಮಾಡ್ಕೊಂಡಿದ್ರು. ಅದ್ರ ವಿರುದ್ಧ ನಾವು ಒಂದಿಷ್ಟು ಇವರು ಮುಂಚೆ ತಾಲೂಕು ಆಫೀಸ್ಗಳಿಗೆ ಬಂದು ದೂರು ಇದನ್ನೆಲ್ಲ ಕೊಟ್ಟಿದ್ವಿ. ಅದಕ್ಕೆ ಇವರು ಕ್ರಮ ಆಗಿಲ್ಲ. ಈಗ ಇವ್ರು ಹೊಸದಾಗಿ ಬಂದಾಗ್ಲೂ ಒಂದ್ಸಲ ಬಂದಿದ್ವಿ. 9 ತಿಂಗಳು ಮೇಲೆ ಆಯ್ತು ಅನ್ಕೋತೀನಿ. ಇಲ್ಲಿವರೆಗೂ ಅದೇನು ಕ್ರಮ ಆಗಿಲ್ಲ. ಮತ್ತೆ ಈ ಕೇಸಲ್ಲಿ ಯಾರು ಇಲ್ಲೊಬ್ಬ ಅಯೋಗ್ಯ ಭಾನುಪ್ರಕಾಶ್ ಅನ್ನೋ ವ್ಯಕ್ತಿ ಸರ್ವೇಯರು ಗ್ರಾಮ ಠಾಣವನ್ನ ರಸ್ತೆ ಅಂತ ತೋರಿಸ್ಬಿಟ್ಟಿದ್ದಾರೆ ಅಣ್ಣ ಅವನೇ. ಇದು ಅದೇ ಇರ್ಲಿ, ಈಗ ಆತರ ತೋರಿಸಿರೋದ್ರಿಂದ ನಾವು ಇದು ಜಾಸ್ತಿ ಮಾತಾಡೋದು ಬೇಡ. ಈಗ 3 ದಿನ ಅಂತ ಹೇಳಿ 3 ವಾರ ಸಮಯ ತಗೊಂಡು ಅಷ್ಟನ್ನು ತೆರವು ಮಾಡಿಸಿ ಅದನ್ನ ನೋಡಿ ಪರಿಶೀಲಿಸಿ ತೆರವು ಮಾಡಿಸಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಇವರು ಶ್ರೇಯಸ್ ತಹಸೀಲ್ದಾರ್ ಅವರು ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾವು ಇವತ್ತು ಇದನ್ನ ಇದು ಮಾಡಿ ಹೊರಡ್ತಾ ಇದೀವಿ. ಸದ್ಯಕ್ಕೆ ಇದನ್ನ ಮಾತಾಡಿದ್ವಿ ಸರ್. ಅದೇ ಈಗ ಆಲ್ರೆಡಿ ಇದನ್ನ ನಾನು 2024 ಅಕ್ಟೋಬರ್ ಅಂದ್ರೆ ಸರಿಸುಮಾರು ಒಂದು 8 ರಿಂದ 9 ತಿಂಗಳಿಂದಾನು ಕೂಡ ಇದ್ರ ಬಗ್ಗೆ ಅದಕ್ಕಿಂತ ಮುಂಚೆನೂ ಕೂಡ ಕೊಟ್ಟಿದ್ದೆ. ಬಟ್ ಅದು ಎಲ್ಲೋ ಡಸ್ಟ್ಬಿನ್ಗೆ ಹೋಗಿರ್ಬೋದು. ಯಾಕಂದ್ರೆ ಅದನ್ನ ಕೊಟ್ಟಿರುವಂತದನ್ನ ಮಾಮೂಲಿ ಹರಿದು ಬಿಸಾಕುವಂಥದ್ದು. ಆದ್ರೆ ಇದರಿಂದ ಯಾರು ಬಲಾಢ್ಯರು ಇದಾರ ಅಥವಾ ಏನು ಅಂತ ಗೊತ್ತಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಒಂದು ಕಾನೂನು ಅಡಿಯಲ್ಲಿ ಹೇಳುವಂಥದ್ದು, ಸರ್ಕಾರಿ ಜಾಗವನ್ನ ಉಳಿಸುವಂತ ಕೆಲಸ ಅಧಿಕಾರಿಗಳು ಮಾಡ್ಬೇಕಾಗಿತ್ತು. ಆದ್ರೆ ಇವತ್ತು ಸಾರ್ವಜನಿಕರು ಧ್ವನಿ ಎತ್ತಿ ಆ ಕೆಲಸವನ್ನ ಮಾಡಿಸ್ಬೇಕು ಅನ್ನೋದಾದ್ರೆ ಅವ್ರು ಹಿಂದೆ ಓಡಾಡ್ಲಿಕ್ಕೆ ಇದೆಯಲ್ಲ, ಈ ಟೈಮಿಂಗು, ಈ ದಿನಗಳು, ಈ ತಿಂಗಳುಗಳು, ವರ್ಷಗಳು ದಬ್ಬುವಂಥದ್ದು ಇದು ತುಂಬಾ ಅಪರಾಧ. ಯಾಕೆಂದ್ರೆ ನಮಗೂ ಕೂಡ ಬೇಸತ್ಬಿಟ್ಟಿದೆ. ಸ್ವಾಮಿ ಅಲ್ಲಿ ಸರ್ಕಾರಿ ಜಾಗ ಸ್ವಾಮಿ ಬಂದು ನೀವು ಅಳತೆ ಮಾಡಿ ಅಂತ ಅಳತೆ ಮಾಡಿಸಿದ್ದೀನಿ. ಆಗ ಯಾರು ಭಾನುಪ್ರಕಾಶ್ ಅನ್ನೊಬ್ಬ ಅಯೋಗ್ಯ ಅಂತಾನೆ ಹೇಳ್ಬೇಕೇನೋ ಪದ ಬಳಕೆ ಬಹುಶಃ ತಪ್ಪಾದ್ರೆ ಇರ್ಲಿ. ಬಟ್ ಆತ ಮಾಡಿರುವಂತ ಕೆಲಸ ಏನಪ್ಪಾ ಅನ್ನೋದಾದ್ರೆ ಅಲ್ಲಿ ಇರುವಂತ ಜಾಗವನ್ನ ಯಾರೋ ರೋಡ್ ಮಾಡಿದ್ರೆ, ಅಂದ್ರೆ ಯಾರು ಡೆವಲಪರ್ ಇದ್ದಾನೆ ಅವ್ನು ರೋಡ್ ಮಾಡಿರೋದು. ಆದ್ರೆ ಅವ್ನು ರೋಡ್ ಮಾಡಿದ್ರೆ ಇವನ್ ರೋಡ್ ಮಾಡಿದಾನೆ ಅಂತ ತೋರಿಸಿದ್ದಾನೆ. ಅಂದ್ರೆ ರೋಡ್ ಇದೆ ಅಂತ ತೋರಿಸಿದ್ದಾನೆ. ಯಾವುದೇ ನೋಡಿ, ಇದು ಹಳೆಯ ಪತ್ರ, ಯಾವುದೇ ಕಾರಣಕ್ಕೂ ಇದರಲ್ಲಿ ಇಲ್ಲ. ಇದ್ರ ಕರೆಕ್ಟ್ ಆಗಿ ಓದ್ಕೊಳಕ್ ಹೋದ್ರೆ ಸರ್ಕಾರಿ ಜಾಗ ಅಂತ ಇದೆ ಆ ಸರ್ವೆ ನಂಬರ್ ಪಕ್ಕದಲ್ಲಿರುವಂತದ್ದು. ಆ ಸರ್ಕಾರಿ ಜಾಗದಲ್ಲಿ ಪಕ್ಕದಲ್ಲಿರುವಂತದ್ದು ಏನು ಸರ್ಕಾರಿ ಜಾಗ ಅಂತ ತೋರಿಸಿದಾಗ ಅದ್ ಹೆಂಗೆ ರೋಡ್ ಮಾಡ್ಬಿಟ್ಟು ಬಂದ್ಬಿಡುತ್ತೆ? ಅಂದ್ರೆ ಇವು ಭಾನುಪ್ರಕಾಶ್ ಏನೋ ರಾತ್ರಿ ಬಂದ್ ಮಾಡಿರ್ಬೋದು, ಇಲ್ಲ ಭಾನುಪ್ರಕಾಶ್ ಎಲ್ಲೋ ಇದಕ್ಕೆ ಏನು ಒಳಪಟ್ಕೊಂಡಂಗೆ ಏನೋ ಮಾಡಿಸಿರ್ಬೋದು. ಇದೇ ತೋರಿಸುತ್ತೆ. ದಯವಿಟ್ಟು ನಾನು ಹೇಳೋಂಥದ್ದು, ಅಧಿಕಾರಿಗಳು ಯಾರೇ ಆಗಿರ್ಲಿ ಸರ್ಕಾರಿ ಜಾಗವನ್ನು ಉಳಿಸ್ರಯ್ಯ. ಇವತ್ತು ಒಂದೇ ಒಂದ್ ಅಡಿ ಜಾಗ ಇಲ್ಲ ಕಣ್ರಿ. ಸರ್ಕಾರದ ಅನ್ನ ತಿನ್ನೋರು ಸರ್ಕಾರ ಸಂಬಂಧದಲ್ಲಿ ಬಂದು ನೀವು ಅದೊಂದಿಷ್ಟು ಕನಿಷ್ಠ ನಿಯತ್ತು ನೀತಿ ಈಗಾದ್ರೂ ರಿವಾಜ್ಗಾದ್ರೂ ನೀವು ಒಳಪಟ್ಟು ಕೆಲಸ ಮಾಡ್ಬೇಕು. ದಯಮಾಡಿ ಮುಂದೆ ಹಿಂಗಾದ್ರೆ ಸರಿ ಇರೋದಿಲ್ಲ ಅಂತ ಹೇಳ್ತಾ, ಹಿಂಗಾದ್ರೆ ಇದೇನಾದ್ರು ಇದಾದ್ರೆ ಒಂದು ಸನ್ಮಾನ ಮಾಡೋಣ ಅವ್ರಿಗೆ, ಭಾನುಪ್ರಕಾಶ್ ಅವರಿಗೆ, ಅವ್ರ ಒಳ್ಳೆ ಕೆಲಸಕ್ಕೆ ಹೇಳ್ತಾ ಇಲ್ಲಿ ನಮ್ಮ ಜೊತೆ ಇವತ್ತಿನ ನೇತೃತ್ವ ವಹಿಸಂತ ಈ ಎಲ್ಲ ಇದರದ್ದು ಅಭಿಯಾನದ ನೇತೃತ್ವ ವಹಿಸಂತ ಜಯರಾಮಣ್ಣ ಅವರು ಇದ್ದಾರೆ, ನಮ್ಮ ಬೇರೇಶ್ವರ ಇದ್ದಾರೆ, ಸಿದ್ದೇಶ್ವರ ಇದ್ದಾರೆ, ಬಸವರಾಜ್ ಅಂತ ಹೊಸದಾಗಿ ನಾನು ಅವ್ರು ಎಲ್ಲಿಂದ ಗದಗಿಂದ ಬಂದಿರೋದು. ಬಟ್ ಇಲ್ಲಿ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಅವ್ರು ಕೂಡ ಬಂದಿದ್ದಾರೆ. ಲೈವ್ ನಮ್ಮ ಮಲ್ಲಿಕಾರ್ಜುನ್ ಅವರು ಇಲ್ಲಿಯ ಕಾರ್ಯದರ್ಶಿ ಅವರು ಮಾತಾಡಿ ಮಾಡ್ತಾರೆ. ಬಂದು ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ನೋಡ್ತಾ ಈಗ ಮತ್ತೆ ನಾವು ಲೈವ್ ಬರ್ತೀವಿ. ನಮಸ್ಕಾರ. ಅಲ್ಲ ಇಲ್ಲ ಈಗ ಬಂದಿದ್ದು KRS ಪಾಟೀಲ್ ಅಂತ ಹೇಳಿದ್ದಾರೆ. KRS ಪಾಟೀಲ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಕಸದ್ದು ಈಗ ಎಲ್ಲಿದು ಮೇಜರ್ ಸಮಸ್ಯೆ? ಉಳಿ ಚಿಕ್ಕನಳ್ಳಿನ ನೀವು ಉಳ್ಳಿ ಚಿಕ್ಕನಳ್ಳಿ ಅಲ್ಲೊಂದು 4-5 ಅದೇ ಪಂಚಾಯತಿ ನಿಮ್ಗೆ ಕಳಿಸ್ತಾ ಇದಾರಂತಲ್ಲ, ಅವನೇ ಕ್ಲಿಯರ್ ಮಾಡ್ತಿಲ್ಲ ಅಲ್ವಾ? ರಾಜಶೇಖರ್ ಅವರೇ, ತಮ್ಗೆ ಫೋಟೋ ಹೊಡೆದು ಕಳಿಸ್ತಾ ಇದಾರಂತೆ. ಹಾ ಹೌದು ಸರ್. ಒಂದು ಇನ್ಸ್ಟ್ರಕ್ಷನ್ ಉಳ್ಳಿ ಚಿಕ್ಕನಹಳ್ಳಿ ರೋಡಲ್ಲಿ ಒಂದು 3-4 ಊರುಗಳು ಯಾವ ಹಳ್ಳಿಗಳು ಅದು ಹೇಳ್ತಿದ್ದಾರೆ. ಬೇಕಾದ್ರೆ ಅವ್ರಿಗೆ ಹೇಳೋ ಒಂದು ನಮ್ಗೆ ಈಗ ಅವ್ರಿಗೆ ಹೇಳಿ ಇದೇನಾಗ್ತದೆ, ಜನರು ನೀವ್ ಎತ್ತಿದ್ದೀರಾ ಮತ್ತೆ ಬಂದ್ ಹಾಕ್ತಾರೆ, ಜನರು ಹಾಕ್ಸಿದೆ. ಇಲ್ಲ ನೀವು ಅಲ್ಲೊಂದು ಬಾಕ್ಸ್ ಮಾಡಿ ಅದು ಒಂದು ನೀವೇ ಹಾಕಪ್ಪ ಅಂತ ಜನಗಳು ಕೊಟ್ಟರು. CCTVಗಳು ಫಿಕ್ಸ್ ಆಗಿಲ್ಲ ಬ್ಲಾಕ್ ಸ್ಪಾಟ್ಸ್ ಅಲ್ಲಿ. ಈಗ ಅದನ್ನ ನೋಡಿ ಒಂದೆರಡು FIR ಮಾಡಿಸಿ ಅದನ್ನ ಕ್ಲಿಯರ್ ಮಾಡ್ಬೇಕು, ಯಾರಲ್ಲಿ ಆಗ್ತಾ ಇದ್ದಾರೆ ಅಂತ. ಗುಣಿಯಕ್ರಲ್ಲ. ಓಕೆ, ಅಲ್ಲ ಅವ್ರು ಹೇಳ್ತಿದ್ರು ಗುಣಿಯಕ್ರಲ್ಲ ಅಲ್ಲ ಅನ್ಸುತ್ತೆ, ಉಳ್ಳಿ ಚಿಕ್ಕನಳ್ಳಿ ಕಡೆ ಹೇಳ್ತಾ ಇದ್ದಾರೆ. ಟೋಟಲ್ ಈಗ ಪಂಚಾಯತ್ ಏನ್ ಬರುತ್ತೆ ಸರ್, ನಾವು ಅದು ಕಸದ ಇದೆಲ್ಲ ಮಾಡ್ತಾ ಇದೀವಿ. ಇದು ಸೇಮ್ ಸಮಸ್ಯೆ. ಪಾಪ ನಾವ್ ಹೇಳ್ದಾಗೂ ಹೆಚ್ಚಿದ್ದಾರೆ. ಆದ್ರೆ ಮತ್ತೆ ಅದೇ ನಾಳೆಗೆ ಈಗ FIR ಮಾಡಿಸ್ಬೇಕು. FIR ಮಾಡಿಸಿ ಮತ್ತೆ ರಂಗೋಲಿ ಬಿಡಿಸಿ ಪೇಂಟ್ ಮಾಡಿಸಿ ಅಲ್ಲಿ ಇನ್ನೊಂದ್ಸಲ ಆಗದೆ ಇರೋ ತರ ಅವ್ರು ಅನ್ಸ್ಬೇಕು. ಅಟ್ ಸೇಮ್ ಟೈಮ್ ಒಂದ್ 2-3 FIR ಆದ್ರೆ ಅಲ್ವಾ? PDO ಅಲ್ಲಿ PDO ಏನೋ ಈ ತಿಂಗಳು ಮುಂದಿನ ತಿಂಗಳೇನೋ
ರಿಟೈಲ್ ಆಗ್ತಾ ಇದ್ದಾರೆ ಅಂತ ಒಂದು ಗೊತ್ತು. ಮತ್ತೆ ಖಾತೆಗಳದ್ದು ಏನಿದೆ ಯಾವ ಥರ ಬೇಕು ಎಷ್ಟು ಬೇಕು ಅವರೇ ಫಿಕ್ಸ್ ಮಾಡಿಕೊಂಡು ಖಾತೆಗಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಸಾರ್ವಜನಿಕ ಹೇಳ್ತಾ ಇದ್ದಾರೆ. ಸರ್ ಒಂದ್ಸತಿ ಸಸ್ಪೆಂಡ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಏನು ಟೆನ್ಷನ್ ಇನ್ನೊಂದು ಏನನ್ನು ತಡೆದಿದ್ರು ಅವರಾಗ ಖಾತೆ ಕೇಳೋದಕ್ಕೆ ಕೊಡ್ಬೇಕು, ಸರ್ವಿಸ್ ಕೊಡ್ಬೇಕು, ನಾವ್ ಇಲ್ಲ ಅಂತ ಹೇಳೋದು. ಅದ ಈಗ ಗೊತ್ತಿದೆ ಸರ್, ಎಲ್ಲಾ ಪಂಚಾಯತಿಗಳು ಅಂತ ನಡೀತದೆ. ದಯಮಾಡಿ ಅವ್ರಿಗೆ ಹೇಳಿ ಹೋಗೋ ಟೈಮಲ್ಲಿ ಎಲ್ಲಾನು ಸುಮ್ಮನೆ ನಾವು ಹಿಂದೆ ಬಿದ್ರೆ ನಾವು 100% ಹಿಡಿತೀವಿ ಮತ್ತೆ ಅದನ್ನ ಮಾಡೇ ಮಾಡ್ತೀವಿ. ಇಲ್ಲ ಒಂದಿದೆ ವಿಡಿಯೋ ಇದೆ, ಅವ್ರದ್ದೇ ವಿಡಿಯೋ ಇದೆ ತೆಗೆದ್ರೆ ಮಾಹಿತಿ ಇರೋದಕ್ಕೆ ನಾನು ನಿಮ್ಮ ಹತ್ರ ಬಂದಿರೋದು 20, 30, 50ವರೆಗೂ ಒಂದೊಂದು ಖಾತೆಗೆ ಫ್ರೀ ಸೈಟ್ ಖಾತೆಗೆ ತಗೊಂತಾ ಇದ್ದಾರೆ 94C ಗೆ. ಯಾವ್ದೇ ಕಾರಣಕ್ಕೆ ಕೊಡ್ಬೇಡಿ ಅಂತ ಹೇಳಿ ಜನಗಳಿಗೂ ಹೇಳಿ. ಬಟ್ ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ ನಮಗ್ ಬೇಡ ಕಣಪ್ಪ, ನಮ್ ಕೆಲಸ ಮಾಡಕ್ ಬಂದಿದೀವಿ ನಾವು ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಏನಾದ್ರು ಇತ್ತು ನಂಗೆ ಹೇಳಕ್ ಹೇಳ್ಬಿಡಿ. ಆಮೇಲೆ ಅಂದ್ರೆ ಬಿಫೋರ್ ದಟ್ ಯಾರು ಕೊಡ್ಬಾರ್ದು. ಆಮೇಲೆ ಈಗ ರಾಜ್ಯ ನಿಮ್ಗೆ ಗೊತ್ತಿರ್ಬೇಕು, ಕೋರ್ಟ್ ಆದೇಶ ಕೊಟ್ಟಿದೆ ಊರಿನ ಗ್ರಾಮವನ್ನ ಸ್ವಚ್ಛತೆಯಿಂದ ಕಾಪಾಡ್ಬೇಕು ಅಂದ್ಬಿಟ್ಟು. ಆದ್ರೆ ಯಾವ್ದೋ ಬರ್ತಡೇಗಳು ಬಂದ್ಬಿಡ್ತು ಆ ಲೋಕಲ್ ಅವರು ಹಾಗೆ ಹೀಗೆ ಅಂತಂದಾಗ ಊರಿಂದ ಎಂಟ್ರಿಯಿಂದ ಲಾಸ್ಟ್ ಡೆಡ್ ಎಂಡ್ ಅವ್ರಿಗೂ ಎಲ್ಲ ವಾಲ್ ಪೋಸ್ಟ್ ಅಲ್ಲೇ ಇದೆ. ಊರಿನ ಇದೇ ಹಾಳಾಗೋಗಿದೆ. ಕಸ್ಕೆಟ್ಪುರ ಏನ್ ಹಳೆ ಪಂಚಾಯತಿ ಆಫೀಸ್ ಇತ್ತು ಅಲ್ಲಿಂದ ಬೆಳಕೆರೆವರೆಗೂ ಆ ರಸ್ತೆ ನೋಡೋದಕ್ಕಾಗಿಲ್ಲ. ಎಲ್ಲ ಕಟ್ಟಿರ್ತಾರೆ. ಇಲ್ಲಿ ರಾಜನ್ ಕಾರ್ಮಿಕರು ಇದ್ದಾರೆ ನಿಮ್ಮ ಹತ್ರ, ಏನಿಲ್ಲ ಒಂದು FIR ಮಾಡಿಸ್ಬಿಟ್ಟು ಅದನ್ನೇನ್ ಕ್ಲಿಯರ್ ಮಾಡಿಸಿದ್ರೆ ಪೊಲೀಸ್ ಮುಂದೆ ಅದಕ್ಕೆ ಕ್ಲಿಯರ್ ಮಾಡಿಸ್ಬೋದು. ನೀವು ಅನಾವಶ್ಯವಾಗಿ ಬದ್ಧತೆ ಕಾಣ್ತಾ ಇಲ್ಲ. ನೀವು ಇಲ್ಲಿ ಬದ್ಧತೆ ಕಮ್ಮಿ ಇದೆ. ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳಿಗೆ ನಾನು ದಯವಿಟ್ಟು ಇಂಪ್ರೂವ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಳಿ ಪಾಪ ನಮ್ಗೆ ಇನ್ನೊಂದು ತಿಂಗಳು ಅಂತೀರ, ನಾವು ಸುಮ್ಮನೆ ಒಂದು ಇದು ಮಾಡಿ ಏನೋ ಇದಾಯ್ತು ಅಂತಂದ್ರೆ ಅವ್ರ ಜೀವನ ಬಿಡ್ತೀವಿ, ಪೆನ್ಷನ್ ಇನ್ನೊಂದು ಇದು ಸಿಗಲ್ಲ. ಏನ್ ಮಾಡಿ ಅದನ್ನ ಹೇಳಿ ಅದ್ ಮಾಡಿದ್ರೆ ಅದೇನು ಇರೋದು ದಿಗ್ಗಿರ್ತಾರೆ, ಒಳ್ಳೆ ಕೆಲಸ ಮಾಡಿ ಹೋಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ಸರ್. ರಾಜನಗುಂಟೆ ವ್ಯಾಪ್ತಿಗೆ ಒಳಪಟ್ಟಂತೆ ಅದೇ ನಡೀತಾ ಇದೆ ಸರ್. ರಾಜನಗುಂಟೆ ವ್ಯಾಪ್ತಿಗೆ ಒಳಪಟ್ಟಂತೆ ರಾಜನಗುಂಟೆ ಪಂಚಾಯತಿ ಇದೆಯಲ್ಲ, ಅಲ್ಲಿ ಆ ಪಂಚಾಯತಿಯಲ್ಲಿ ತುಂಬಾ ಅವ್ಯವಹಾರಗಳು ಅಂತ ಕಂಡು ಬಂದಿದೆ. ಒಂದು ಆ ಮೇಲ್ನೋಟಿಗೆ ಕಾಣಿಸುವಂತದ್ದು ಬ್ಯಾನರ್ಗಳು ಏನಾದ್ರು ಸರ್ ಏನ್ ಎಗ್ಗಿಲ್ಲದೆ ಇದಾವೆ ಸರ್. ಆ ಏನು ಗ್ರಾಮವನ್ನೇ ಸ್ವಚ್ಛಂದವಾಗಿ ಇರುವಂತದನ್ನ ಹಾಳು ಮಾಡ್ತಾ ಇದಾರೆ. ಯಾರ್ಯಾರೋ ರೌಡಿ ಶೀಟ್ರುಗಳು ಏನೋ ಹೇಳ್ಬಾರ್ದು ಅವನ್ನೆಲ್ಲ ಅಂತವ್ರದ್ದೆಲ್ಲ ಫೋಟೋಗಳು ಅದರಲ್ಲಿ. ಅಂದ್ರೆ ಇವ್ರು ಭಯ ಪಡಿಸ್ಬೇಕು ಅಂತ ಮಾಡ್ತಾ ಇರೋಂಥದ್ದು ಸರ್. ನಿಮಗೆ ಗೊತ್ತಾದಾಗೆ ಅದನ್ನ ಯಾಕೆ ಹಾಕ್ತಾರೆ ಅಂದ್ರೆ ನನ್ನ ನೋಡಿ ಭಯ ಬೀಳಿ. ಇಲ್ಲಿ ಇವ್ರು ಬಂದಿದ್ರು KRS ಪಾರ್ಟಿಯವರು. ಓಕೆ, ಏನ್ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾಜನಗುಂಟೆಯಲ್ಲಿ ಜಾಸ್ತಿ ರಾಜನಗುಂಟೆ ಶ್ರೀರಾಮ್ ಎಷ್ಟು ದಿನದಿಂದ ಇದೆ ಏನು ಅಂತ ನೋಡ್ಬಿಟ್ಟು ಅದನ್ನ ತೆರವು ಮಾಡೋದು ಮಾಡಿ. ಶ್ರೀರಾಮನಹಳ್ಳಿ ಗ್ರಾಮದಲ್ಲೂ ಆಗಿದೆ. ಶ್ರೀರಾಮನಹಳ್ಳಿಯಲ್ಲಿ ಎಲ್ಲಾ ಕಡೆ ಇದೆ. ಅವ್ರು ಕರೆಕ್ಟ್ ನೋಡಕ್ ಹೇಳಿ. ಅದನ್ನೇ ನಾವೇನು ಊರುಗಳನ್ನ ಹೇಳ್ಬೇಕಾಗಿಲ್ಲ ಅವ್ರಿಗೆ. ಓಕೆ, ಹಾ ಒಂದು ನೋಟಿಸ್ ಕೊಟ್ಬಿಡಿ. ಹಾ ಬೆಂಗಳೂರು ಯಾಕಂದ್ರೆ ಗಾಡಿ ಹೋಗಿ ಬರೋ ಆ ಕಡೆಯಿಂದ ಕಾಣಿಸಲ್ಲ. ಯಾವ ಬೈಕ್ ಸರ್ಕಲ್ಗಳಲ್ಲೆಲ್ಲ ಬ್ಯಾನರ್ಗಳು ಇರ್ತವೆ. ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಅದೊಂದು ಸಹ ಗಾಳಿ ಮಳೆ ಬಂತು ಅಂದ್ರೆ ಬ್ಯಾರಿಕೇಡ್ಗಳು ಕಿತ್ಕೊಂಡೋದು ಅಂದ್ರೆ 2 ವೀಲರ್ ಮೇಲೆ ಮಕ್ಕಕ್ಕ ಎಲ್ಲಿಗನ ಹೊಡೀತು ಅಂದ್ರೆ ಎಷ್ಟೋ ಜನ ಅಪ್ಸೆಟ್ ಆಗಿ ಸತ್ತೋಗಿದ್ದಾರೆ. ಅದೇ ಸ್ಟ್ಯಾಂಡ್ ಅಲ್ಲಿ ಸಹ, ಅದೇ ಸರ್ಕಲ್ ಅಲ್ಲಿ. ನಾನೇನ್ ಹೇಳ್ತಾ ಇದ್ದೀನಿ ಬಟ್ ಆದ್ರೂ ಹಾಕಿರ್ತಾರೆ, ತಿಳಿಸ್ತಾ ಇದೀವಿ. ಆಮೇಲೆ ಟೋಲ್ ಅವ್ರಿಗೂ ನೋಟಿಸ್ ಕೊಟ್ಟಿರಂತೆ. ಹೌದು ಹೌದು, ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಟೋಲ್ ಇವತ್ತಿಂದ ಕಲೆಕ್ಟ್ ಆಗ್ತಾ ಇದೆ ಸರ್. ಈ ಟೋಲ್ ಇವತ್ತಿಂದ ಕಲೆಕ್ಟ್ ಆಗ್ತಾ ಇದೆ ಸರ್. ಆದ್ರೆ ಕಾಮಗಾರಿ ಮಾತ್ರ ಎಲ್ಲೂ ಸಂಪೂರ್ಣವಾಗಿ ನಡೆದಿಲ್ಲ. ಕಾಮಗಾರಿ ಸಂಪೂರ್ಣವಾಗಿ ನಡೆದಿದ್ದಕ್ಕೇನೆ ಅದನ್ನ ಏನು ಕೋರ್ಟಿಂದ ಆರ್ಡರ್ ಬಂದು ಮತ್ತೆ ಅದನ್ನ ಸ್ಟಾಪ್ ಮಾಡಿದ್ರು. ಇವತ್ತಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ ಟೋಲ್ದು. ಆಯ್ತು, ಒಂದ್ 2-3 FIR ಮಾಡಿಸಿದ್ರೆ ದಯವಿಟ್ಟು ಎಲ್ಲ ಸರಿ ಆಗ್ಬೋದು. ದಯವಿಟ್ಟು ನೀವು ID ಕಾರ್ಡ್ ಹಾಕಿಲ್ಲ, ಸೇಮ್ ನಿಮ್ಮನ್ನ ಇವರು ಫಾಲೋ ಮಾಡ್ತಾರೆ ಮೇಡಮ್. ಅವರು ಕೂಡ ID ಕಾರ್ಡ್ ಹಾಕಿಲ್ಲ. ನೀವು ಹೆಂಗಿರ್ತೀರ ಹಂಗೆ ಇರ್ತಾರೆ ನಮ್ಮ ಇದು. ದಯಮಾಡಿ ನೀವು ಹಾಕಿ. ಸರಿ ಸರ್, ಥ್ಯಾಂಕ್ ಯು ಸರ್. ID ಕಾರ್ಡ್ ಹಾಕಿ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನಮಸ್ಕಾರ. ಇದೊಂದು ನಾವು ಕೆಳಗಡೆ ಸಬ್ ರಿಜಿಸ್ಟರ್ ಆಫೀಸ್ ಏನಿದೆ ಅಲ್ಲಿ ಹೋದ್ವಿ. ಅದೊಂದು ತುಂಬಾ ಒಂದು ರೀತಿ ಘರ್ಷಣೆ, ಮತ್ತೆ ಅಲ್ಲಿ ನೋಡಿದ್ರೆ ಮತ್ತೆ ಭ್ರಷ್ಟಾಚಾರಗಳ ಅಲ್ಲಿನ ಅವ್ಯವಸ್ಥೆಗಳು ನೋಡಿದ್ರೆ ಹೊಟ್ಟೆ ಎಲ್ಲ ಉಳಿಯುತ್ತೆ. ಅದೊಂದು ವಿಡಿಯೋ ನಾವು ಸಡನ್ ಆಗಿ ಹೋಗ್ಬೇಕಾದ್ರಿಂದ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಲೈವ್ ಬರ್ಲಿಕ್ಕೆ ಆಗಲ್ಲ, ಇಮಿಡಿಯೇಟ್ ಆಗಿ ಎಲ್ಲ ಅವರೆಲ್ಲ ಕಳ್ಳರು ಸಿಗಾಕೊಂಡು ವಿಷಯನ. ಹಾಗಾಗಿ ಅದನ್ನ ಈಗ ಲೈವ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ಮುಂದಿನ ಇನ್ನೇನು ಕಸಿದೋ ಇನ್ನೊಂದು ಮತ್ತೊಂದು ನೋಡೋಣ ಅಂತ ಹೇಳ್ತಾ ಇವತ್ತೊಂದಿಷ್ಟು ನಮ್ಮ ಇವತ್ತಿನ ಈ ದಿನದ ನಾಯಕರು, ಈ ದಿನದ ಉಸ್ತುವಾರಿಗಳು, ಈ ದಿನದ ಎಲ್ಲ ಅಭಿಯಾನಗಳ ನೇತೃತ್ವ ವಹಿಸಿದಂತ ಜಯರಾಮಣ್ಣವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಅವ್ರೇನಾದ್ರು ಮಾತಾಡ್ಬೇಕು ಅಂತ ಹೇಳಿದ್ರೆ ಸರ್ ಏನು ಹೇಳಿ. ನಿಮ್ಮ ಅನಿಸಿಕೆ ಹೇಳಿ. ಅನಿಸಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ
ನಾವೆಲ್ಲ ಕಡೆನೂ ಚೆಕ್ ಮಾಡಿದಾಗ ಇಲ್ಲಿ ಅವ್ಯವಹಾರ ಅನ್ನೋದು ಜಾಸ್ತಿನೇ ಇದೆ, ಇಲ್ಲ ಅಂತಲ್ಲ. ಅದನ್ನು ಜನರು ಎತ್ತೆಚ್ಕೊಂತ ಇಲ್ಲ. ಜನರಿಗೆ ಏನು ಅಂತಂತಂದರೆ ಹಣ ಕೊಟ್ಟರೆ ಕೆಲಸ ಆಗೋದು ಅಂತ ಅನಿಸ್ಬಿಟ್ಟಿದೆ. ಜನರ ಮೈಂಡಲ್ಲೂ ಅದೇ ಫಿಕ್ಸ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಅಧಿಕಾರಿಗಳು ಅದನ್ನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಜನಗಳು ಎತ್ತೆಚ್ಕೊಂಡ್ರೆ ಅಧಿಕಾರಿಗಳು ಸರಿ ಹೋಗ್ತಾರೆ. ಇಲ್ಲಿ ನಾವೇ ಸರಿ ಇಲ್ಲ ಅಂದಾಗ ಅವ್ರನ್ನೇ ಸರಿ ಹೋಗ್ತಾರೆ. ಹಂಗಾಗಿ ಇಲ್ಲಿ ಎಲ್ಲ ಕಡೆ ಹಣದ ಹೊಳೆ ಎಲ್ಲ ಕಡೆ ಹೊರಸೋದ್ರಿಂದನೇ ಈ ತರ ಕೆಲಸಗಳು ಆಗ್ತಾ ಇರೋದು. ಇಲ್ಲ ಅಂದ್ರೆ ಏನು ಮಾಡಕ್ ಆಗ್ತಾ ಇಲ್ಲ. ಆದ್ರೂ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ KRS ಆದ್ರೂ ಇಲ್ಲಿ ಭಯ ಅನ್ನೋದಿಲ್ಲ. ಈ ವ್ಯವಸ್ಥೆ ಭಯ ಅನ್ನೋದು ಹೋಗಿಸ್ಬೇಕು ಅಂತಂದ್ರೆ ಜನ ಸಪೋರ್ಟ್ ಮಾಡಿದ್ರೆ ನಾವು ಎಲ್ಲ ರೆಡಿ ಮಾಡ್ಬೋದು. ಆದ್ರೆ ಇಲ್ಲಿ ಜನನೇ ಸಪೋರ್ಟ್ ಮಾಡೋದಿಲ್ವಲ್ಲ. ಜನರು ಪ್ರಶ್ನೆ ಮಾಡ್ಬೇಕು ಅಂತೀರಾ, ಎಚ್ಚೆತ್ಕೋಬೇಕು, ಪ್ರಶ್ನೆ ಮಾಡ್ಬೇಕು ಎಲ್ಲರೂ ಅಂತ ಹೇಳ್ತೀರಾ. ಹೌದು. ಸೊ ಹಂಗಾಗಿ ಅದನ್ನ ಹೇಳ್ತಾ ಇವತ್ತಿನ ಲೈವ್ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ. ಬಂದವರು ಹೇಳ್ತಾ ನಮಸ್ಕಾರ.